ನಮಸ್ತೆ ವೀಕ್ಷಕರೇ, ಇವತ್ತು ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ದನ್ನ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಹೇಳಿ ನಾವಿವತ್ತು ಈ ಚರ್ಚೆಗೆ ಬಂದಿರೋದು. ಇವತ್ತು ಸರ್ಕಾರಿ ಶಾಲೆಗಳು ಬಹುತೇಕ ಮುಚ್ಚುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾವೆ. ಅದಕ್ಕೆ ಕಾರಣ ಏನು ಅಂತೇಳಿ ನಾವು ಹುಡ್ಕೊಂಡು ಹೊರಟಾಗ ಸುಮಾರಷ್ಟು ಪ್ರೈವೇಟು ಶಾಲೆಗಳು ತೆರೆಯೋದ್ರಿಂದ, ಅವುಗಳಿಗೆ ಅವಕಾಶ ಸಿಗೋದ್ರಿಂದ ಇವತ್ತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾನೆ ಬರ್ತಿದ್ದೀವಿ, ಕೇಳ್ತಾನೆ ಬರ್ತಿದ್ದೀವಿ. ಇವತ್ತೇನಾಗಿದೆ ಅಂತಂದರೆ, ಇವತ್ತು ಪ್ರೈವೇಟ್ ಶಾಲೆಗಳೆಲ್ಲವೂ ಕೂಡ ಸುಮಾರಷ್ಟು ನಮ್ಮ ಇಲ್ಲಿಯ ಬಹುತೇಕ ಏನು ರಾಜಕೀಯ ಪಕ್ಷದ ಹಲವಾರು ಮುಖಂಡರುಗಳ ಶಾಲೆಗಳೇ ಆಗಿದ್ದಾವೆ. ಹಾಗಾಗಿ ಅವ್ರಿಗೆ ಯಾರಿಗೂ ಕೂಡ ಸರ್ಕಾರಿ ಶಾಲೆಗಳನ್ನ ಇನ್ನೊಂದಷ್ಟು ಉನ್ನತಿಗೊಳಿಸ್ಬೇಕು ಅನ್ನುವಂಥದ್ದಾಗಲಿ, ಮತ್ತು ಕೆಲವು ಮುಚ್ಚಿ ಹೋಗಿರೋವನ್ನ ಮತ್ತೆ ಪುನಃ ನಿರ್ಮಾಣ ಮಾಡುವಂಥ ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂಥದ್ದಾಗಲಿ ಅವರಿಗೆ ಬೇಕಾಗಿಲ್ಲ. ಯಾಕಂತಂದರೆ ಅವರು ಶಾಲೆಗಳು ಇರೋದ್ರಿಂದ ಅವರಿಗೆ ಆ ಶಾಲೆಗಳಿಂದ ಬರ್ತಿರುವಂಥ ಆದಾಯ ಕಡಿಮೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಅವರು ಈ ಸರ್ಕಾರಿ ಶಾಲೆಗಳ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಅವು ಮುಚ್ಚೋದ್ರೂ ಕೂಡ ಅವ್ರಿಗೇನು ಏನು ಸಮಸ್ಯೆನೂ ಇಲ್ಲ ಅವರಿಗೆ. ಯಾಕಂತಂದರೆ ಇಲ್ಲಿ ಓದುವಂಥವ್ರೆಲ್ಲರೂ ಕೂಡ ಬಡ ಮಕ್ಕಳು. ಇಲ್ಲಿರುವಂಥ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಅವರ ಮಕ್ಕಳು, ಅವರ ಕುಟುಂಬ, ಅವರ ಇದು ಯೋಚನೆ ಮಾಡ್ತಾರೆ ಬಿಟ್ಟರೆ ಇಲ್ಲಿರುವಂಥ ಬಡವರ ಬಗ್ಗೆ ಆಗಲಿ, ಸರ್ಕಾರಿ ಶಾಲೆಗಳ ಬಗ್ಗೆ ಆಗಲಿ ಯಾರಿಗೂ ಕನಿಕರಾಗಲಿ, ಅನುಕಂಪ ಆಗಲಿ, ಅವು ಇನ್ನೊಂದಷ್ಟು ಅವನ್ನ ಉನ್ನತೀಕರಣಗೊಳಿಸ್ಬೇಕು ಅನ್ನುವಂಥ ಯಾವ ಆಲೋಚನೆಗಳು ಕೂಡ ಇಲ್ಲ. ಹಾಗಾಗಿ ಇವತ್ತು ನಾವು ಸಾಮಾನ್ಯ ಜನರಾಗಿರುವಂಥವ್ರು, ನಾವು ಈ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಮತ್ತು ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸ್ಲಿಕ್ಕೆ ನಮ್ಮ ಜವಾಬ್ದಾರಿಗಳು ಏನು ಅಂತೇಳಿ ನಾವು ಬಿಸಿ ಸುದ್ದಿಯಿಂದ ಯೋಚನೆ ಮಾಡಿದಾಗ, ಇವತ್ತು ನಮ್ಮ ಬಿಸಿ ಸುದ್ದಿ ಚಾನಲಿಂದ ನಾವು ಒಂದಷ್ಟು ಶಾಲೆಗಳನ್ನ ಭೇಟಿ ಕೊಟ್ಟು ಅಲ್ಲಿರುವಂಥ ಗೌರ್ಮೆಂಟ್ ಶಾಲೆಯಲ್ಲಿ ಓದುವಂಥ ಮಕ್ಕಳು ಅವರ ಅಭಿಪ್ರಾಯ ಏನಾಗಿದೆ, ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಟೀಚರ್ಸ್ಗಳ ಅಭಿಪ್ರಾಯ ಏನಾಗಿದೆ ಅನ್ನುವಂಥದ್ದನ್ನು ನಾವು ನೇರವಾಗಿ ಹೋಗಿ ಅವರನ್ನೇ ಮಾತಾಡ್ಸೋಣ ಅಂತ ಹೇಳಿ ಇವತ್ತು ನಾವು ಮಾತಾಡಿಸಿದಾಗ, ಅಲ್ಲಿರುವಂಥ ಕೆಲವು ಶಿಕ್ಷಕರು ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳುಗಳು ತಮ್ಮ ಅಭಿಪ್ರಾಯಗಳನ್ನ ಇವತ್ತು ಸುಮಾರಷ್ಟು ಬಹಳ ಮುಕ್ತವಾಗಿ ನಮ್ಮ ಹತ್ರ ಇವತ್ತು ಮಾತಾಡಿದ್ರು. ಆ ಕ್ಲಿಪ್ಗಳನ್ನ ಇವಾಗ ನೋಡ್ಕೊಂಡು ಬರೋಣ. ನನ್ನ ಹೆಸರು ಮಮತಾ ಅಂತ. ನಾನು ಬಾಪೂಜಿ ಗ್ರಾಮಾಂತರ ಪ್ರೌಢಶಾಲೆ ಕಲ್ಲಳ್ಳಿಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಾನು ಹೇಳಕ್ಕೆ ಬಯಸೋದೇನೆಂದರೆ, ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋದು ಎಲ್ಲರ ಒಂದು ಆಸೆ, ಆಕಾಂಕ್ಷೆ ಆಗಿದೆ. ಕನ್ನಡ ಇವತ್ತು ಯಾಕೆ ಮೂಲೆ ಗುಂಪಾಗಿದೆ ಅಂತ ನಾನು ಈಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕೂಡ ಆಂಗ್ಲ ಮಾಧ್ಯಮದಲ್ಲಿ ಒಲವು ಜಾಸ್ತಿ ಆಗಿರೋದ್ರಿಂದ ಕನ್ನಡಕ್ಕೆ ಎಲ್ಲೋ ಒಂದು ಕಡೆ ಕುಸಿತಾ ಇದೆ, ಕನ್ನಡಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಾ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿಕಾಸ್ ಅದಕ್ಕೆ ಕಾರಣ ಏನಂತಂದರೆ, ಆಂಗ್ಲ ಮಾಧ್ಯಮ ಶಾಲೆಗಳು ಹಳ್ಳಿಗೊಂದೊಂದು, ಊರಿಗೊಂದೊಂದು, ಎಷ್ಟೊಂದು ಕನ್ನಡ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಆಗಿರೋದ್ರಿಂದ ಕನ್ನಡಕ್ಕೆ ಮಕ್ಕಳನ್ನು ಕಳಿಸೋದಕ್ಕೆ ಪೋಷಕರು ಎಲ್ಲ ಒಂದು ಕಡೆ ನಿರಾಕರಿಸ್ತಿದ್ದಾರೆ ಅನ್ನೋದು ಕೂಡ ನನಗೆ ಮನವರಿಕೆ ಆಗಿದೆ. ಹಾಗಾಗಿ ಪೋಷಕರಲ್ಲಿ ವಿನಂತಿ ಮಾಡ್ಕೊತೀನಿ, ಮಕ್ಕಳಲ್ಲೂ ಕೂಡ ವಿನಂತಿ ಮಾಡ್ಕೊತೀನಿ, ಕನ್ನಡ ಶಾಲೆಗೆ ಸರ್ಕಾರ ಶಾಲೆಗೆ ಕಳಿಸಿ ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತ ನಿಮ್ಮ ಎಲ್ಲರಿಗೂ ಕೂಡ ಪೋಷಕರಲ್ಲಿ ಮತ್ತು ಮಕ್ಕಳಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಸಿದ್ಧೇಶ್. ನಾನು ಲಿಂಗವರಟ್ಟಿ ಶ್ರೀ ನರಸಿಂಹಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗಿನ ಜನ್ರೇಷನ್ ಹೆಂಗೈತಂದರೆ, ಎಲ್ಲರೂ ತಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಪ್ರೈವೇಟ್ ಶಾಲೆಗೆ ಸೇರಿಸ್ತಿದ್ದಾರೆ, ಗೌರ್ಮೆಂಟ್ ಶಾಲೆಗೆ ಏನು ಸೇರಿಸ್ತಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದಾರೆ ಗೌರ್ಮೆಂಟ್ ಶಾಲೆಯಲ್ಲಿ ಎಜುಕೇಷನ್ ಸರಿ ಇಲ್ಲ, ಟೀಚರ್ಸ್ ಸರಿ ಇಲ್ಲ ಅಂತ. ಆದರೆ ಅವ್ರಿಗೇನು ಗೊತ್ತು, ಪ್ರೈವೇಟ್ ಶಾಲೆಯಲ್ಲಿ ಮಕ್ಕಳನ್ನ ಏನು ಕೇರ್ ಮಾಡಲ್ಲ. ಮತ್ತು ಇವಾಗ ನಾವು ಗೌರ್ಮೆಂಟ್ ಶಾಲೆಗೆ ಸೇರಿಸಿದ್ರೆ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಕರೆದು ಬೋರ್ಡ್ ಮೇಲೆ ಬರೆಸ್ತಾರೆ, ಮತ್ತು ಒಬ್ಬೊಬ್ಬರನ್ನೇ ಕರೆಸಿ ಹೇಳಿಸ್ತಾರೆ, ಟೀಚರ್ಸ್ ಕೇರ್ ಮಾಡ್ತಾರೆ. ಅದೇ ಪ್ರೈವೇಟ್ ಶಾಲೆ ಕಳಿಸಿದ್ರೆ ಏನು ಕೇಳಲ್ಲ, ಏನು ನೀವು ಗ್ರೂಪ್ ಮಾಡ್ತಾರೆ, ಫೋನಲ್ಲಿ ಗ್ರೂಪ್ ಮಾಡಿ ಮನೆಗೆ ಕಳಿಸ್ತಾರೆ, ಪೋಷಕರು ನೋಡ್ತಾರೆ. ಅದನ್ನೇ ಇದೇ ಗೌರ್ಮೆಂಟ್ ಶಾಲೆಗೆ ಸೇರಿಸಿ ಟೀಚರ್ಸ್ ನಂಬರ್ ಕಾಂಟ್ಯಾಕ್ಟ್ ತಗೊಂಡು ಅದನ್ನೇ ಇಲ್ಲೇ ಮಾಡ್ಬೋದಲ್ಲ. ಗೌರ್ಮೆಂಟ್ ಶಾಲೆಯಲ್ಲಿ ಯಾಕೆ ಸೇರಿಸಲ್ಲ, ಪ್ರೈವೇಟ್ ಶಾಲೆಯಲ್ಲಿ ಯಾಕೆ ಸೇರಿಸ್ತಾರೆ? ಎಲ್ಲ ಪ್ರೈವೇಟ್ ಶಾಲೆ ಸೇರಿಸಿದ್ರೆ ಏನು ಸಿಗುತ್ತೆ? ಪ್ರೈವೇಟ್ ಶಾಲೆಯಲ್ಲಿ ಏನು ಸಿಗಲ್ಲ. ಗೌರ್ಮೆಂಟ್ ಶಾಲೆಯಲ್ಲಿ ಸೇರಿಸಿದ್ರೆ ಅನುದಾನ ಕೊಡ್ತಾರೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುತ್ತೆ, ಮತ್ತು ಮಕ್ಕಳು ಎಜುಕೇಟೆಡಾಗಿ ಬೆಳೀತಾರೆ. ಈಗ ಬರೋ ಗೌರ್ಮೆಂಟ್ ಟೀಚರ್ಸ್ ಎಲ್ಲ ಭಾಳ ಒಳ್ಳೆಯವರಾಗಿರ್ತಾರೆ. ನಾನು ನಮ್ಮ ಶಾಲೆಯಲ್ಲಂತೂ ಭಾಳ ಚೆನ್ನಾಗಿ ಓದ್ತಿದ್ದೀನಿ. ನಾನಂತೂ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿರೋದು. ಎಲ್ಲ ಎಕ್ಸಾಮ್ಗಳಿಗೂ ಅಟೆಂಡ್ ಮಾಡಿಸ್ತಾರೆ, ಮತ್ತು ಚೆನ್ನಾಗಿ ಓದಿಸ್ತಾರೆ. ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋಂಥ ಮಕ್ಕಳಿಗೆ ಹೆಚ್ಚು ಒತ್ತು ಕೊಟ್ಟು ಅವರಿಗೆ ಬೇರೆ ಬೇರೆ ಥರ ಸ್ಪೆಷಲ್ ಕ್ಲಾಸ್ ಮಾಡಿಸ್ತಾರೆ. ಪ್ರೈವೇಟ್ ಸ್ಕೂಲಿಗಿಂತ ಗೌರ್ಮೆಂಟ್ ಸ್ಕೂಲ್ಗಳೇನು ಕಡಿಮೆ ಇಲ್ಲ. ಎಲ್ಲ ಪೋಷಕರು ತಮ್ಮ
ಶಾಲೆಗಳಿಗೆ ಮಕ್ಕಳು ನನ್ನ ಹೆಸರು ಅಂಬುಜಾಕ್ಷಿ ಅಂತೇಳಿ ಚಿತ್ರದುರ್ಗ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಬರುವಂತಹ ನರಸಿಂಹಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಕನ್ನಡ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ತುಂಬ ಹೆಮ್ಮೆ ಇದೆ, ಕನ್ನಡದ ಬಗ್ಗೆ ಹೆಮ್ಮೆ ಇದೆ. ಹಾಗೆಯೇ ಕನ್ನಡದಲ್ಲಿ ನಾನು ಭಾಷಾ ಬೋಧನೆಯನ್ನು ಮಾಡ್ತಾ ಇದ್ದೇನೆ. ಕನ್ನಡ ಮಾಧ್ಯಮದಲ್ಲೇ ಓದಿ ಬಂದಿರೋದು ನಾನು. ಕನ್ನಡ ಮಾಧ್ಯಮದಲ್ಲಿ ಓದೋದ್ರಿಂದ ಹಲವಾರು ಅನುಕೂಲಗಳಿದೆ. ಗ್ರಾಮೀಣ ಅಭ್ಯರ್ಥಿ ಸಿಗುತ್ತೆ, ಮತ್ತು ಕನ್ನಡ ಮಾಧ್ಯಮದ ಒಂದು 5% ಮೀಸಲಾತಿ ಸಿಗುತ್ತೆ ಮಕ್ಕಳಿಗೆ. ಮುಂದೆ ಹೇಗೆಂದರೆ ತಾವು ಕೆಲಸವನ್ನು ಪಡೆಯುವಾಗ ತಮಗೆ ಉದ್ಯೋಗದಲ್ಲಿ ಅವಕಾಶಗಳು ಸಿಗುತ್ತೆ. ಅದಕ್ಕೋಸ್ಕರ ಕನ್ನಡ ಶಾಲೆಗಳನ್ನು ಮತ್ತು ಕನ್ನಡ ಭಾಷೆಯನ್ನು ಉಳಿಸಬೇಕು ಅಂತೇಳಿ ನಾವೆಲ್ಲರೂ ಸಹ ಒಕ್ಕಲೂರಿನಿಂದ ಬಯಸ್ತೇವೆ. ಹಾಗೆ ನನ್ನ ಅಭಿಪ್ರಾಯ ಹೇಳೋದಾದರೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿನೇ ನಾನು ಸಹ. ನನಗೂ ಮೊದಲಿತ್ತು ಇಂಗ್ಲೀಷ್ ಮೇಲೆ ಅಭಿಮಾನ ಎನ್ನುವಂಥದ್ದು ಜಾಸ್ತಿ ಇತ್ತು. ಅಂದರೆ ಸೈನ್ಸ್ ತೊಗೋಬೇಕು, LLB ಮಾಡಬೇಕು, ಮ್ಯಾಥ್ಸ್ ಅಂದರೆ ಗಣಿತ ಬೋಧನೆಯನ್ನು ಮಾಡಬೇಕು ಎನ್ನುವಂಥ ಆಸೆ ಆಕಾಂಕ್ಷೆಗಳಿತ್ತು. ಆದರೆ ನಮಗೆ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಬಡತನದ ಬೇಗೆಯಲ್ಲಿ ಇರೋದ್ರಿಂದ ನಮಗೆ ಅವಕಾಶಗಳು ಲಭ್ಯ ಆಗಲಿಲ್ಲ. ಮಾರ್ಗದರ್ಶನ ಸಿಕ್ಕಿದ್ದು ನಮ್ಮ ಪ್ರೌಢಶಾಲಾ ವಿಭಾಗದಲ್ಲಿ ಕನ್ನಡ ಮಾಧ್ಯಮದ ಕನ್ನಡ ಭಾಷಾ ಶಿಕ್ಷಕರಿಂದನೇ ನಮಗೆ ಒಂದು ಮಾರ್ಗದರ್ಶನ ಸಿಕ್ಕಿದ್ದಾಗಿತ್ತು. ಕನ್ನಡ ಐಚ್ಛಿಕ ಕನ್ನಡ ತಗೋಬೇಕು, ಪದವಿಯಲ್ಲಿ ಐಚ್ಛಿಕ ಕನ್ನಡ ತಗೋಬೇಕು, ಹಾಗಾದರೆ ಕನ್ನಡ ಭಾಷಾ ಶಿಕ್ಷಕರಾಗ್ಲಿಕ್ಕೆ ಸಾಧ್ಯ ಎನ್ನುವುದನ್ನು ಅವರು ಮನವರಿಕೆ ಮಾಡಿಕೊಟ್ರು ನಮಗೆ. ಅದರಿಂದ ಈಗ ಕನ್ನಡ ಭಾಷೆಯನ್ನು ಬೋಧನೆ ಮಾಡುವಂತಹ ಒಬ್ಬ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಕನ್ನಡದಿಂದ ನಮಗೆ ಏನೆಲ್ಲ ಅವಕಾಶಗಳಿದೆ ಅಂತಂದರೆ, ಕನ್ನಡ ಮಾಧ್ಯಮದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದೋದ್ರಿಂದ ನಮಗೆ 5% ಮೀಸಲಾತಿ ಸಿಗುತ್ತೆ. ಆಮೇಲೆ 5 ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಗ್ರಾಮೀಣ ಅಭ್ಯರ್ಥಿ ಕೋಟಾನೂ ಸಹ ಸಿಗುತ್ತೆ. ಅದರಿಂದ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದ್ರೇ ಮಕ್ಕಳಿಗೆ ಒಂದು ಅವಕಾಶಗಳು ಸಿಗುತ್ತೆ. ಆಮೇಲೆ ಕನ್ನಡ ಭಾಷಾ ಬೋಧನೆಯನ್ನು ಕಲಿಯೋದ್ರಿಂದ ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಸಹ ಜೊತೆಯಲ್ಲೇ ತೆಗೆದುಕೊಂಡು ಹೋಗ್ಬೋದು. ಇವತ್ತಿನ ದಿನ ಇಂಗ್ಲೀಷ್ ಅವಶ್ಯಕತೆ ಇದೆ, ಏನಕ್ಕೋಸ್ಕರ ಅಂದರೆ ವ್ಯವಹಾರ ಜ್ಞಾನಕ್ಕೋಸ್ಕರ ಅವಶ್ಯಕತೆ ಇದೆ. ಆದರೆ ಕನ್ನಡ ಭಾಷೆಯನ್ನು ಮರೆತು ಇಂಗ್ಲೀಷನ್ನು ಕಲಿಬೇಕು ಅನ್ನೋಂಥದ್ದೇನಿಲ್ಲ, ಎರಡೂ ಜೊತೆಯಲ್ಲೇ ಕಲಿಬಹುದು ಎನ್ನುವಂಥದ್ದು ನನ್ನ ಆಸೆ ಮತ್ತು ಆಕಾಂಕ್ಷೆ. ಉದಾಹರಣೆಗೆ ನಾವೆಲ್ಲ ನೋಡ್ತೀವಿ, ಕನ್ನಡದಲ್ಲಿ ಲೇಖಕರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಅವರೆಲ್ಲರೂ ಸಹ ಕನ್ನಡದಲ್ಲಿ ಓದಿನೇ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದುಕೊಂಡು ನಂತರ ಇಂಗ್ಲೀಷಲ್ಲಿ ಕನ್ನಡ ಭಾಷೆಯಲ್ಲಿ ಬರೆದಿರುವಂಥ ಪುಸ್ತಕಗಳನ್ನು ಇಂಗ್ಲೀಷ್ಗೆ ತರ್ಜುಮೆಯನ್ನು ಮಾಡಿದ್ದಾರೆ. ಅದರಿಂದ ಇಂಗ್ಲೀಷೇ ಕಲಿಬೇಕು ಅಂತಂತದ್ದೇನಿಲ್ಲ, ಕನ್ನಡ ಕಲಿತು ನಂತರ ಇಂಗ್ಲೀಷನ್ನು ಕಲಿಬಹುದು ಎನ್ನುವಂಥದ್ದು ನನ್ನ ಅನಿಸಿಕೆ ಅಂತೇಳಿ ಹೇಳಲಿಕ್ಕೆ. ನನ್ನ ಹೆಸರು ಸರಿತಾ ಅಂತ ಹೇಳಿ, ನಾನು ತುನ್ನೂರು ಬಾಯ್ಸ್ ಸ್ಕೂಲಲ್ಲಿ GPT ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕನ್ನಡ GPT ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ಕಾರಿ ಶಾಲೆಗಳು ಅಂತ ಬಂದಾಗ ಅದನ್ನು ಉಳಿಸುವಿಕೆ ಅಂತ ನೀವು ಕೇಳೋದಾದರೆ, ಉಳಿಸ್ಕೊಳ್ಬೇಕಾದ ಪ್ರಮೇಯ ಇಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು. ನಮ್ಮ ಒಟ್ಟು ಸಂಖ್ಯೆಯಲ್ಲಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಹೋಲಿಸಿದಾಗ ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳ ಸಂಖ್ಯೆನೇ ಬಹುಪಾಲು ಇರೋದು. ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣವಾಗಿ ಪೂರಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಹಿಂದೆ ಒಂದು ನಮ್ಮ ಮಾನ್ಯ ಶಿಕ್ಷಣ ಮಂತ್ರಿಗಳ ಹೇಳಿಕೆಯಂತೆ ಒಂದೇ ಒಂದು ಕನ್ನಡ ಶಾಲೆ ಇದ್ದರೂ ಕೂಡ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಶಾಲೆಯನ್ನು ಮುಚ್ಚಲ್ಲ ಅನ್ನುವಂಥ ಒಂದು ಮಹತ್ತರ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ನಮ್ಮ ಸಮುದಾಯ ಮತ್ತು ಶಿಕ್ಷಕರ ಪಾತ್ರ ಹೇಳೋದಾದರೆ, ಇಂಗ್ಲೀಷ್ ಶಾಲೆಗಳ ಪೈಪೋಟಿಯ ಏನು ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾಕೆ ನಾವು ಇಂಗ್ಲೀಷ್ ಶಾಲೆಗಳಿಗೆ ಸೇರಿಸಬೇಕು, ಅದಕ್ಕಿಂತ 10 ಪಟ್ಟು ಹೆಚ್ಚು ಯೋಜನೆಗಳನ್ನು ಸರ್ಕಾರ ಕನ್ನಡ ಶಾಲೆಗಳಲ್ಲೂ ಕೂಡ ಹಮ್ಮಿಕೊಂಡಿದೆ. ನಮ್ಮಲ್ಲೀಗ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಇದೆ, ಕಂಪ್ಯೂಟರ್ ಶಿಕ್ಷಣ ಇದೆ, ಇಂಗ್ಲೀಷ್ ಶಿಕ್ಷಣ ಇದೆ, ಮರುಸಿಂಚನ ಅನ್ನೋ ಒಂದು ಪ್ರಯತ್ನದಲ್ಲಿ FLN ಮಕ್ಕಳನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದಾಗಿರ್ಬೋದು, ಜ್ಞಾನ ಸೇತು, ಕಲಿಕಾ ದೀಪದ ಮೂಲಕ AI ಶಿಕ್ಷಣ, ಈವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ ಕೂಡ ನಮ್ಮ ಕನ್ನಡ ಶಾಲೆಯಲ್ಲಿ ಕೊಡ್ತಾ ಇದ್ದೀವಿ ಅಂತ ಅಂದರೆ, ಕನ್ನಡ ಶಾಲೆಗಳು ಮುಚ್ಚುವ ಪ್ರಸಂಗ ಖಂಡಿತವಾಗ್ಲೂ ಬಂದಿಲ್ಲ. ಅದು ಒಂದು ಹೇಳಿಕೆ ಆಗಿರ್ಬೋದು, ಕನ್ನಡ ಶಾಲೆಗಳು ಮುಚ್ತಾ ಇದ್ದೀವಿ ಅಂತ. ಎಲ್ಲಿ ಮುಚ್ತಾ ಇದ್ದೀವಿ ಮೇಡಮ್? ಸಾವಿರಾರು ಶಾಲೆಗಳು ಇವತ್ತು ನಡೀತವೆ ಕೂಡ ಮುಂದಕ್ಕೆ. ಯಾವತ್ತೂ ಕನ್ನಡ ಶಾಲೆಗಳು ಮುಚ್ಚುವಂಥ ಪ್ರಮೇಯ ಬರಲ್ಲ. ಆಮೇಲೆ ಸಮುದಾಯ ಕೂಡ ಹಾಗೆ ಸಹಕಾರ ಕೊಡ್ತಾ ಇದೆ. ಪೋಷಕರು ಕನ್ನಡ ಶಾಲೆಗೆ ಸೇರಿಸ್ತಾ ಇದ್ದರೆ ಎಲ್ಲಿ ಶಾಲೆಗಳು ನಡೀತಾ ಇತ್ತು? ಹೌದು, ಬಹುಪಾಲು ಪೋಷಕರು ಕನ್ನಡ ಶಾಲೆಗೇ ಸೇರಿಸಿರೋದು. ನಾವು ಯಾವುದೋ ಒಂದು ಸಿಟಿಯಲ್ಲಿರೋ ಅನುದಾನ ಶಾಲೆಗಳು ಅಥವಾ ಅನುದಾನಿತ ರಹಿತ ಶಾಲೆಗಳನ್ನು ಕೌಂಟ್ ಮಾಡೋದಲ್ಲ. ಇಡೀ ಕರ್ನಾಟಕದಾದ್ಯಂತ ನೋಡಿದ್ರೆ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಶಾಲೆಗಳು ಇರೋದು. ಸಾವಿರಾರು ಲಕ್ಷಾಂತರ ಜನ ಪ್ರತಿಭಾವಂತರು ಸರ್ಕಾರಿ ಶಾಲೆಗಳಿಂದಲೇ ಪ್ರತಿ ವರ್ಷ ಹೊರಗೆ ಬರ್ತಾ ಇರೋದು. ಅದಂತೂ ಎಲ್ಲಿ ಬೇಕಾದರೂ ಪ್ರೂವ್ ಮಾಡ್ತೀವಿ. UR ರಾವ್ ಆಗಿರ್ಬೋದು, ನಮ್ಮ ಅಬ್ದುಲ್ ಕಲಾಂ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನಾದ್ರು ದೊಡ್ಡ ಹೆಸರು ಮಾಡಿದರೆ ಅವರೆಲ್ಲರದ್ದು ಒಂದು ಇತಿಹಾಸ ತಗೊಂಡಾಗ ಅವರು ಕನ್ನಡ ಶಾಲೆಗಳಿಂದ ಬಂದಿರೋದು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ಸರ್ಕಾರಿ ಶಿಕ್ಷಕಿಯಾಗಿ ನಾವಂತೂ ನಮ್ಮ ರಿಟೈರ್ಮೆಂಟ್, ನಮ್ಮ ಸೇವೆ ಮುಗಿಯೋವರೆಗೂ ಕನ್ನಡ ಶಾಲೆಗಳ ಜೊತೆ ಮತ್ತು ಸರ್ಕಾರಿ ಶಾಲೆಗಳ ಜೊತೆ ಒತ್ತಾಸೆಯಾಗಿ ಕೆಲಸ ಮಾಡ್ತೇವೆ. ನಮಗೆ ಬೆಂಬಲ ಕೊಡೋದಕ್ಕೆ ಪೋಷಕರು ಇದ್ದಾರೆ.
ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಂಡನಹಳ್ಳಿ 2 ಅಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ಸರ್ಕಾರಿ ಶಾಲೆಗಳನ್ನು ಯಾವ ರೀತಿಯಾಗಿ ಉಳಿಸ್ಬೋದು ನಾವು ಅಂತಕ್ಕಂಥದ್ದು. ಅಂದರೆ ಸರ್ಕಾರಿ ಶಾಲೆಗೂ ಮತ್ತು ಪ್ರೈವೇಟ್ ಶಾಲೆಗೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಸರ್ಕಾರ ನಮಗೆ ತುಂಬ ಸೌಲಭ್ಯಗಳನ್ನು ಕೊಟ್ಟಿದೆ. ಹಿಂದೆ ಅಷ್ಟೊಂದು ಸೌಲಭ್ಯ ಇರಲಿಲ್ಲ. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಯಾವುದೇ ಒಂದು ಪ್ರತಿಷ್ಠಿತ ಶಾಲೆಗಿಂತ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಉತ್ತಮ ಸೌಲಭ್ಯಗಳನ್ನು, ಅವಕಾಶಗಳನ್ನು ಪ್ರತಿಯೊಂದು ಹಂತದಲ್ಲಿಯೂ ಕಲ್ಪಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ತುಂಬ ಪರಿಣಿತ ಶಿಕ್ಷಕರನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳನ್ನು, ಯಾವುದೇ ಆಧುನಿಕ ವ್ಯವಸ್ಥೆ ಇದ್ರೂ ಕೂಡ ಅದನ್ನು ನಾವು ಸರ್ಕಾರಿ ಶಾಲೆಯಲ್ಲಿ ಕಾಣ್ಬೋದು. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣದ ಗುಣಮಟ್ಟ ಅಂತಕ್ಕಂಥದ್ದು ತುಂಬ ಉತ್ತಮ ರೀತಿಯಲ್ಲಿ ಇದೆ. ಸರ್ಕಾರಿ ಶಾಲೆಯಲ್ಲೂ ಕೂಡ ಪ್ರೈವೇಟ್ ಶಾಲೆಗಳಂತೆಯೇ ಪ್ರತಿಯೊಂದು ವಿಷಯಕ್ಕೂ ಕೂಡ ಒಬ್ಬೊಬ್ಬ ಶಿಕ್ಷಕರು ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಆ ಶಿಕ್ಷಕರು ಆ ವಿಷಯದಲ್ಲಿ ಪರಿಣಿತಿಯನ್ನು ಹೊಂದಿ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಕ್ಕಂಥದ್ದು, ಎಲ್ಲ ಬೋಧನೋಪಕರಣಗಳ ಜೊತೆಯಾಗಿ ಶಿಕ್ಷಕರು ಶಿಕ್ಷಣವನ್ನು ಮಕ್ಕಳಿಗೆ ನೀಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಸರ್ಕಾರವು ಈ ಗೌರ್ಮೆಂಟ್ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ವಿಶೇಷವಾಗಿರ್ತಕ್ಕಂಥ ತರಬೇತಿಗಳನ್ನು ಸಹ ನೀಡ್ತಾ ಇದೆ. ನಾವು ಏನನ್ನು ಗಮನಿಸಬೇಕಪ್ಪ ಅಂತ ಹೇಳಿದರೆ, ಪೋಷಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ನಮ್ಮ ಶಾಲೆಯಲ್ಲಿ ಒಂದು ಪ್ರತಿಯೊಂದು ಊರಿನಲ್ಲೂ ಕೂಡ ಸರ್ಕಾರಿ ಶಾಲೆ ಅಂತಕ್ಕಂಥದ್ದು ಇದೆ. ಆ ಸರ್ಕಾರಿ ಶಾಲೆಗೆ ಯಾಕೆ ನಾವು ನಮ್ಮ ಮಕ್ಕಳನ್ನು ಸೇರಿಸ್ಬೇಕು ಅಂದರೆ, ನಮ್ಮ ಮಕ್ಕಳನ್ನು ನಾವು ಸರ್ಕಾರಿ ಶಾಲೆಯಲ್ಲಿ ಸೇರಿಸಿದ್ದೀವಪ್ಪ, ಅವರು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೋ ಇಲ್ಲೋ ಅನ್ನೋದನ್ನು ತುಂಬ ಗಮನದಲ್ಲಿ ಇಟ್ಕೋಬೇಕು. ನಾವು ಈಗ ಸದ್ಯಕ್ಕೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಏನು ಮಾಡಬೇಕಪ್ಪ ಅಂದರೆ, ಏನು ಪ್ರೈವೇಟ್ ಶಾಲೆಗೆ ನಮ್ಮ ಗ್ರಾಮದಿಂದ ಮಕ್ಕಳು ಹೋಗ್ತಿದ್ದಾರೋ ಅವರು ನಮ್ಮ ಸರ್ಕಾರಿ ಶಾಲೆಗೆ ಬರಬೇಕು. ಆ ರೀತಿಯಲ್ಲಿ ನಾವು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು. ಆ ಪ್ರೈವೇಟ್ ಶಾಲೆ ಮಕ್ಕಳೊಂದಿಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಕಾಂಪಿಟೇಷನ್ ಮಾಡಬೇಕು. ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ನಮ್ಮ ಸರ್ಕಾರಿ ಶಾಲೆಯಲ್ಲಿ ನೀಡೋಣ. ಪ್ರತಿಯೊಂದರಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನೀಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಪೋಷಕರು ತುಂಬ ಗಮನದಲ್ಲಿಟ್ಕೋಬೇಕು. ನಾವೇ ಕನ್ನಡಿಗರಾದ ನಾವೇ ಕನ್ನಡವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಅಂದರೆ ಬೇರೆ ಯಾರೂ ಕೂಡ ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡಲ್ಲ. ಕನ್ನಡವನ್ನು ಉಳಿಸಬೇಕು ಅಂದರೆ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಒಂದಷ್ಟು ಟೀಚರ್ಸ್ಗಳು, ಒಂದಷ್ಟು ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳುಗಳು ಒಂದಷ್ಟು ಮಾತಾಡಿದರು. ಆದರೆ ಇವತ್ತು ನಾವು ಬರೀ ಮಾತಾಡಿದ್ರೆ ಮಾತ್ರ ಸಾಕಾಗಲ್ಲ. ಆದರೆ ಪೋಷಕರು, ಟೀಚರ್ಸ್ಗಳು ಮತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಂಥ ಶಿಕ್ಷಕರು ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಕೆಲಸದಲ್ಲಿರುವಂಥ ಎಲ್ಲರೂ ಕೂಡ ನಾವು ನಮ್ಮ ಮಕ್ಕಳುಗಳನ್ನ ಗೌರ್ಮೆಂಟ್ ಶಾಲೆಗಳಿಗೆ ನಾವು ಹಾಕೋಣ. ಗೌರ್ಮೆಂಟಿಂದ ನಾವು ಸಂಬಳ ತಗೊಳ್ತಿದ್ವಿ, ನಾವು ಕರ್ನಾಟಕದಲ್ಲಿ ನಮ್ಮ ಕನ್ನಡ ಮತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತಂದರೆ ನಾವೆಲ್ಲರೂ ಕೂಡ ಆ ದೆಸೆಯಲ್ಲಿ ಯೋಚನೆ ಮಾಡಿದ್ರೆ ಮಾತ್ರನೇ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳು ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅಷ್ಟೇ ಅಲ್ಲದೆ ಇನ್ನೊಂದಷ್ಟು ಟೀಚರ್ಸ್ಗಳನ್ನ, ಇನ್ನೊಂದಷ್ಟು ಪೋಷಕರನ್ನ, ಮಕ್ಕಳುಗಳನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಸಿ ಸುದ್ದಿ ಚಾನಲ್ಲು ಒಂದಷ್ಟು ಹೋಗಿ ಅವ್ರನ್ನ ನೇರವಾಗಿ ಮಾತಾಡಿಸ್ತಾ ಇನ್ನೊಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ತೆರೆದಿಡ್ತೀವಿ ಅಂತ ಹೇಳಿ ಇಲ್ಲಿಗೆ